ಸಮಸ್ತ ನಾಡಿನ ಒಂದು ಕನ್ನಡ ಜನತೆಗೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆಲ್ಲ ಹಿಂದೂಗಳಿಗೆ ಒಂದು ಹೊಸ ವರ್ಷ ಆರಂಭವಾಗುವುದು ಈ ಯುಗಾದಿ ಅಂತ. ನಮಗೆ ಮಾತ್ರ ಎಲ್ಲರಿಗೂ ಕೂಡ ಒಂದು ಇಂಗ್ಲಿಷ್ ಪ್ರಕಾರ ಕ್ಯಾಲೆಂಡರ್ ಒಂದು ಜನವರಿಯಲ್ಲಿ ಒಂದು ಆರಂಭವಾದ್ರೆ, ಆದ್ರೆ ನಮ್ಮ ಹಿಂದೂಗಳಿಗೆ ಅಥವಾ ಪುರಾಣಗಳ ಪ್ರಕಾರ ಆರಂಭವಾಗುವುದು ಈ ಯುಗಾದಿ ಎಂದು ಹೇಳಿದ್ರೆ ಇಡೀ ನಮ್ಮ ಒಂದು ಸೃಷ್ಟಿಯೇ ಬದಲಾಗುವಂತದ್ದು. ಅಷ್ಟೇ ಅಲ್ಲದೆ ಇದಕ್ಕೆ ಕೂಡ ಈ ಯುಗಾದಿ ಹಬ್ಬ ಸುಮ್ಮನೆ ಆಚರಿಸುವುದಿಲ್ಲ, ಹೊರತಾಗಿ ಇದರ ಹಿಂದೆ ಒಂದು ರೋಚಕ ಕಥೆಗಳು ಕೂಡ ಇದೆ. ನಮಗೆ ಎಷ್ಟೋ ಜನರಿಗೆ ನಾವು ಆಚರಣೆಗಳನ್ನು ಮಾಡ್ತೇವೆ, ಅಷ್ಟೇ ಅಲ್ಲದೆ ಬೇವು ಬೆಲ್ಲದ ಮಹತ್ವ ಮಾತ್ರ ಗೊತ್ತಿರ್ತದೆ, ಅದರ ಹಿಂದೆ ಆದಂತಹ ಕಥೆಗಳ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಹಾಗಿದ್ರೆ ಇವತ್ತು ನಾನು ಯುಗಾದಿ ಬಗ್ಗೆ ಅಥವಾ ನಾವು ಯಾಕೆ ಆಚರಣೆ ಮಾಡ್ತೇವೆ, ಹಾಗಿದ್ರೆ ಇದ್ರ ಹಿಂದೆ ಒಂದು ಏನಿದೆ, ಹಾಗೆ ಸೃಷ್ಟಿ ಹೇಗೆ ಒಂದು ಸೃಷ್ಟಿ ಆಯ್ತು ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮುಖಾಂತರ ನಾನು ಕೊಡ್ತೇನೆ. ಹಾಗಾಗಿ ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಹಾಗಿದ್ರೆ ಯುಗಾದಿ ಹಬ್ಬ ಯಾಕೆ ಆಚರಿಸ್ತೇವೆ? ತುಂಬಾ ಸಂಭ್ರಮದಿಂದ ಅತಿ ದೊಡ್ಡ ಹಬ್ಬ, ಹಿಂದೂಗಳಿಗೆ ಒಂದು ಹೊಸ ಯುಗ ಆರಂಭವಾಗುವುದು ಈ ಯುಗಾದಿ ಅಂತ ಹೇಳಿದ್ರೆ ಆರಂಭವಾಗುವಂತಹ ದಿನ ಈ ಯುಗಾದಿ. ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮದೇವರು ಅಂತ ಹೇಳಿದ್ರೆ ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವರು ಬ್ರಹ್ಮದೇವರು. ಹಾಗಾಗಿ ಒಂದು ಬ್ರಹ್ಮದೇವರು ಸೃಷ್ಟಿ ಮಾಡಿದಂತಹ ದಿನ ಯುಗಾದಿ ಅಂತ ಹೇಳಿದ್ರೆ ವಾರ ಆಗಿರ್ಬೋದು, ತಿಂಗಳಾಗಿರ್ಬೋದು, ಅಥವಾ ಒಂದು ದಿನಗಳು ಲೆಕ್ಕ ಮಾಡುವುದು ಆರಂಭವಾಗಿದೆ ಈ ಯುಗಾದಿಯಿಂದ ಅಂತ ಹೇಳಿ ಒಂದು ಪುರಾಣಗಳು ಹೇಳ್ತವೆ. ಅಷ್ಟೇ ಅಲ್ಲದೆ ನಾವು ಒಂದು ವಾತಾವರಣದಲ್ಲಿ ಬದಲಾವಣೆಗಳನ್ನು ಕೂಡ ನೋಡಬಹುದು. ಹೊಸ ಚಿಗುರುಗಳು ಬರ್ತದೆ. ಅಷ್ಟೇ ಅಲ್ಲದೆ ಈ ಚಳಿಗಾಲ ಹೋಗಿ ಒಂದು ಬೇಸಿಗೆ ಕಾಲ ಉಂಟಾಗ್ತದೆ. ಅಷ್ಟೇ ಅಲ್ಲದೆ ಒಂದು ವಾತಾವರಣದಲ್ಲಿ ಒಂದು ಹಲವು ರೀತಿಗಳಾಗಿ ಬದಲಾವಣೆಗಳಾಗ್ತವೆ ಅಂತ ಹೇಳಿದ್ರೆ ಇಡೀ ಒಂದು ಸೃಷ್ಟಿನೇ ಒಂದು ಬದಲಾಗುವಂತ ದಿನ ಈ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಮರಗಳಲ್ಲಿ ಹೊಸ ಚಿಗುರುಗಳು ಬರುವುದು, ಒಂದು ಹಕ್ಕಿಗಳ ಕಲರವ ಕೇಳ್ಬೋದು. ಈ ರೀತಿಯಾಗಿ ಆರಂಭವಾಗುವುದು ಯುಗಾದಿ ಅಂತ ಹೇಳಿದ್ರೆ ಕೆಟ್ಟ ದಿನಗಳು ಹೋಗಿ ಅಥವಾ ಒಂದು ಹೊಸ ಯುಗ ಆರಂಭವಾಗುವುದು ಈ ಯುಗಾದಿ ಎಂದು. ಹಾಗಾಗಿ ಒಂದು ಹಿಂದೂಗಳು ತುಂಬಾ ನಾವು ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸ್ತೇವೆ. ನಮ್ಮ ಜೀವನದಲ್ಲಿ ಆಗಿರ್ಬೋದು, ಹೇಗೆ ಬೇವು ಬೆಲ್ಲವನ್ನು ತಿಂದು ನಾವು ಒಂದು ಆಚರಣೆ ಮಾಡ್ತೇವೆ. ಬೇವು ಬೆಲ್ಲದ ಅರ್ಥ ಏನಂತ ಹೇಳಿದ್ರೆ ಜೀವನದಲ್ಲಿ ಯಾವತ್ತೂ ಕೂಡ ಸಿಹಿಯಾಗೇ ಇರುವುದಿಲ್ಲ, ಹೊರತಾಗಿ ಒಂದು ಕಹಿ ಘಟನೆಗಳು ಕೂಡ ನಡೀತವೆ. ಅದು ಎರಡನ್ನು ಕೂಡ ಸಮವಾಗಿ ನಾವು ಬೆರೆತುಕೊಂಡು ಮುಂದೆ ಜೀವನ ಹೋಗ್ಬೇಕು ಅನ್ನೋದೇ ಇದು ಹಿಂದಿನ ಒಂದು ತತ್ವ ಅಂತಾನೆ ಹೇಳ್ಬೋದು. ಸುಮ್ಮನೆ ಇದೊಂದು ತಿಂಡಿ ರೀತಿಯಾಗಿ ಯೂಸ್ ಮಾಡೋದಿಲ್ಲ, ಹೊರತಾಗಿ ನಮ್ಮ ಒಂದು ಹಿರಿಯರು ಹೇಳಿಕೊಟ್ಟಿರುವಂತಹ ಒಂದು ಸಂದೇಶ ಬೇವು ಬೆಲ್ಲ. ಹೇಳಿದ್ರೆ ಬೇವು ಎಷ್ಟೇ ಕಹಿದ್ರೆ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಿರ್ತದೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಎಷ್ಟೇ ಬಂದ್ರೆ ಕೂಡ ಅದು ನಮ್ಮ ಜೀವನಕ್ಕೆ ಒಂದು ಔಷಧಿ ರೀತಿಯಾಗಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕನ್ನೋದೇ ಇದರ ತತ್ವ ಅಂತಾನೆ ಹೇಳ್ಬೋದು. ಒಂದು ರೋಚಕ ಕಥೆ ಅಂತ ಹೇಳಿದ್ರೆ ಮಹಾವಿಷ್ಣು ಒಂದು ಮತ್ಸ್ಯ ಅವತಾರ ಅಂತ ಹೇಳಿದ್ರೆ ಮೀನಿನ ಅವತಾರವನ್ನು ಒಂದು ಕೂಡ ತಾಳಿದ್ರು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸೋಮಕಾಸುರ ಎಂಬ ರಾಕ್ಷಸನಿರ್ತಾನೆ. ಅವನು ಅಂತ ಹೇಳಿದ್ರೆ ಇಡೀ ಬ್ರಹ್ಮನಿಂದ ವೇದಗಳನ್ನು ಕದ್ದು ಒಂದು ಸಮುದ್ರದ ಆಳದಲ್ಲಿ ಇಡ್ತಾನೆ ಅಂತ ಹೇಳಿದ್ರೆ ಅದು ಬ್ರಹ್ಮದೇವರಿಗೆ ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಅವನು ಸಮುದ್ರದ ಅಡಿಯಲ್ಲಿ ಇರ್ತಾನೆ. ಇದನ್ನು ತಿಳಿದಂತಹ ವಿಷ್ಣು ದೇವರು ಏನ್ ಮಾಡ್ತಾರೆ, ಒಂದು ಮೀನಿನ ರೂಪದಲ್ಲಿ ಅವತಾರವನ್ನು ತಾಳಿ ಆ ಒಂದು ಸೋಮಕಾಸುರ ಎಂಬವನನ್ನು ಒಂದು ಸಂಹಾರ ಮಾಡಿ ಆ ಒಂದು ಪುನಃ ವೇದಗಳನ್ನು ಬ್ರಹ್ಮದೇವರಿಗೆ ಒಪ್ಪಿಸುವ ದಿನ ಕೂಡ ಈ ಯುಗಾದಿ ಹಬ್ಬ. ಒಂದು ಕೆಟ್ಟದರ ಒಂದು ಸಂಹಾರ ಮಾಡುವುದು ಕೂಡ ಈ ಯುಗಾದಿ ಹಬ್ಬದ ಒಂದು ಸಂಕೇತ ಅಂತಾನೆ ಹೇಳ್ಬೋದು. ಆ ಮಹಾವಿಷ್ಣು ಒಂದು ಮತ್ಸ್ಯರ ಒಂದು ಅಂತ ಹೇಳಿದ್ರೆ ಮೀನಿನ ಅವತಾರವನ್ನು ತಾಳಿ ಮತ್ತೆ ಬ್ರಹ್ಮನಿಗೆ ಆ ವೇದಗಳನ್ನು ಕೊಡ್ತಾರೆ. ಆ ವೇದಗಳು ಇರುವುದರಿಂದಲೇ ನಾವು ಕೂಡ ಒಂದು ಪುರಾಣಗಳ ಪ್ರಕಾರ ನಾವು ಬದುಕ್ತಾ ಇದ್ದೇವೆ ಅಂತಾನೆ ಹೇಳ್ತೀವಿ. ಅಲ್ಲದೆ ಶ್ರೀರಾಮರು ಅಂತ ಹೇಳಿದ್ರೆ ಸೀತಾಮಾತೆ ಒಂದು ಲಕ್ಷ್ಮಣ ಮತ್ತೆ ಶ್ರೀರಾಮರು ಒಂದು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ರಾವಣನ ಸಂಹಾರ ಮಾಡಿದ ಮೇಲೆ ಮತ್ತೆ ಅಯೋಧ್ಯೆಗೆ ಹಿಂತಿರುಗಿದಾಗ ಅವರಿಗೆ ಒಂದು ಪಟ್ಟಾಭಿಷೇಕ ಮಾಡ್ತಾರೆ. ಅದು ಪಟ್ಟಾಭಿಷೇಕ ಮಾಡಿದ ದಿನ ಕೂಡ ಈ ಒಂದು ಯುಗಾದಿ ಹಬ್ಬ ಅಂತಾನೆ ಹೇಳ್ಬೋದು. ಹಿಂದೂ ಪುರಾಣಗಳ ಪ್ರಕಾರ ಈ ಪಟ್ಟಾಭಿಷೇಕ ಮಾಡಿದ ದಿನ ಕೂಡ ಒಂದು ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಕತ್ತಲೆ ಹೋಗಿ ಒಂದು ಬೆಳಕು ಬಂತು, ಒಂದು ಖುಷಿ ಬಂತು, ಒಂದು ಸಂತೋಷ ಬಂತು, ಒಂದು ಸಿಹಿ ಸುದ್ದಿಯನ್ನು ಬಂತು ಅಂತ ಹೇಳಿ ಆ ಅಯೋಧ್ಯೆಯಲ್ಲಿ ಒಂದು ಆಚರಣೆ ಮಾಡಿರುವಂತಹ ಯುಗಾದಿ ಕೂಡ ರಾಮನ ಒಂದು ಪಟ್ಟಾಭಿಷೇಕ ಸಿಕ್ಕಿದ ಮೇಲೆ ಅಂತ ಹೇಳಿದ್ರೆ ಈ ಎಲ್ಲಾ ಒಂದು 3 ಕಥೆಗಳು ಏನಿದೆ ಇದೆಲ್ಲವೂ ಕೂಡ ಯುಗಾದಿ ಹಬ್ಬಕ್ಕೆ ಒಂದು ಮೂಲ ಕಾರಣ ಅಂತಾನೆ ಹೇಳ್ಬೋದು. ನಾವು ಕೇವಲ ಬೇವು ಬೆಲ್ಲ ಅಥವಾ ಕಬ್ಬುಗಳನ್ನು ತಿನ್ನೋದು ಮಾತ್ರ ನಮಗೆ ಗೊತ್ತಿರುತ್ತೆ, ಹೊರತಾಗಿ ನಮ್ಮ ಪುರಾಣಗಳಲ್ಲಿ ಏನಾಗಿತ್ತು ಅಥವಾ ಇದರ ಹಿಂದೆ ಏನು ಒಂದು ರೋಚಕ ಕಥೆಗಳು ಇದೆ ಅನ್ನೋದನ್ನ ನಾವು ತಿಳಿದುಕೊಳ್ಳಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಆಚರಣೆಗಳನ್ನು ಮಾತ್ರ ಮಾಡ್ತಾ ಹೋಗ್ತೇವೆ, ಹೊರತಾಗಿ ಅದರ ಹಿಂದಿನ ಕಲ್ಪನೆಗಳು ಅಥವಾ ಒಂದು ಯಾವ ರೀತಿಯಾಗಿ ಇತ್ತು ಅಥವಾ ಏನ್ ಆಗಿತ್ತು ಅನ್ನೋದನ್ನ ತುಂಬಾ ಜನ ತಿಳಿಯುವುದಿಲ್ಲ. ಇದೇ ನಮ್ಮ ಒಂದು ಹಿಂದೂ ಧರ್ಮ ನಶಿಸಿ ಹೋಗ್ಲಿಕ್ಕೆ ಕಾರಣ ಅಂತಾನು ಹೇಳ್ಬೋದು. ಹೌದು, ನಮಗೇನೆ ಈ ಒಂದು ಹಬ್ಬಗಳ ಬಗ್ಗೆ ಗೊತ್ತಿರದಿದ್ರೆ ನಾವು ಇನ್ನೊಬ್ರಿಗೆ ಏನ್ ಹೇಳ್ಕೊಡ್ತೇವೆ, ನಮ್ಮ ಧರ್ಮವನ್ನು ನಾವು ಹೇಗೆ ಮುಂದುವರಿಸ್ತೇವೆ? ಹಿಂದುತ್ವ ಅನ್ನೋದು ಒಂದು ಕುಂಕುಮದಲ್ಲಿ ಮಾತ್ರ ಇರೋದಿಲ್ಲ, ಹೊರತಾಗಿ ನಾವು ಅದನ್ನು ಅರಿತುಕೊಳ್ಳಬೇಕು. ಎಲ್ಲರಿಗೂ ಮತ್ತೊಮ್ಮೆ ಒಂದು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನಾನು ಹೇಳಿರುವಂತಹ ಮಾಹಿತಿಯಲ್ಲಿ ಯಾವುದೇ ರೀತಿಯಾಗಿ ತಪ್ಪಿದ್ದಲ್ಲಿ ಕ್ಷಮಿಸಿ, ಹಾಗೆ ಯಾವುದೇ ರೀತಿಯ ಗೊಂದಲ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ಸುದ್ದಿಗಳೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.